ನವರಾತ್ರಿ ಶ್ರದ್ಧಾಭಕ್ತಿಯಿಂದ ಅಮ್ಮನವರನ್ನ ಕರೆದು ಸತ್ಕರಿಸಿ ಆದರಿಸೋ ಮಹಾಶಕ್ತಿಯುತ ಕಾಲ. ಇಂತಹ ಪುಣ್ಯ ಪರ್ವ ಕಾಲದಲ್ಲಿ ಬಹುತೇಕ ಮಂದಿ ಶಕ್ತಿಗನುಸಾರವಾಗಿ ನವರಾತ್ರಿ ಆರಾಧನೆಗಳನ್ನು ಮಾಡಿ ತಾಯಿಯ ಅನುಗ್ರಹದ ನಿರೀಕ್ಷೆಯಲ್ಲಿರ್ತಾರೆ. ಆದರೆ ಹಬ್ಬದ ವೇಳೆ ನಮಗೆ ಅರಿವಿಲ್ಲದೆ ಸಂಭವಿಸಬಹುದಾದಂಥ ಈ 6 ತಪ್ಪುಗಳಿಂದ ಇಡೀ ಪೂಜಾ ಫಲವೇ ಎಡವಟ್ಟಾಗಬಹುದು. ಹಾಗಾದರೆ ನವರಾತ್ರಿ ಪೂಜಾ ಫಲವನ್ನು ಮಣ್ಣು ಮಾಡಿ ಬಿಡಬಲ್ಲ ಆ ಎಡವಟ್ಟುಗಳು ಯಾವ್ಯಾವುದು? ಇವುಗಳನ್ನು ದಾಟಿ ನಾವೆಲ್ಲ ಅಮ್ಮನವರ ಕೃಪೆಯನ್ನು ಹೇಗೆ ಪಡಿಬಹುದು ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ನವರಾತ್ರಿ ವೇಳೆ ಹೆಂಗಳಿಯರು ಮಾಡೋ ಕೆಲವು ತಪ್ಪುಗಳಲ್ಲಿ ಇತ್ತೀಚೆಗೆ ಒಂದು ಟ್ರೆಂಡೇ ಇದೆ. ಅದುವೇ ರಂಗು ರಂಗಿನ ಸೀರೆ ಉಡೋದು. ನವರಾತ್ರಿ ಅಂದ ಕೂಡಲೇ 9 ದಿನಗಳಲ್ಲಿ 9 ಕಲರ್ ಸೀರೆ ಉಟ್ಟು ಗ್ರೂಪ್ ಸೆಲ್ಫಿಗೆ ಪೋಸ್ ಕೊಟ್ಟು ಸಂಭ್ರಮಿಸೋದು ಅನ್ನೋ ರೀತಿ ಆಗಿಬಿಟ್ಟಿದೆ ಇತ್ತೀಚಿನ ಕೆಲವು ದಿನಗಳಲ್ಲಿ. ಸೋಷಿಯಲ್ ಮೀಡಿಯಾ ಯುಗವಾಗಿರೋದ್ರಿಂದ ರೀಲ್ಸು, ಲೈಕ್ಗೋಸ್ಕರ ರಂಗು ರಂಗಿನ ಗ್ರೂಪ್ ಫೋಟೋ ಶೂಟ್ಗಳನ್ನು ಮಾಡೋದಂತೂ ಕಾಮನ್ ಆಗಿಬಿಟ್ಟಿದೆ. ಈ ರೀತಿ ಫ್ಯಾಷನ್ ಶೋ ಮಾಡೋದನ್ನು ಮೊದಲು ಬಿಡಬೇಕು. ಶಾಸ್ತ್ರಗಳಲ್ಲಿ ಪ್ರತಿ ದೇವತೆಗೂ ಕೂಡ ಬಣ್ಣಗಳನ್ನು ಗುರುತಿಸಲಾಗಿದೆ. ಈ ಕೆಲವು ನಿರ್ದಿಷ್ಟ ಬಣ್ಣಗಳ ಮೂಲಕವೂ ದೇವತೆಗಳನ್ನು ಆರಾಧಿಸಿ ಆಧ್ಯಾತ್ಮವನ್ನು ಸಂಯೋಜಿಸಿಕೊಳ್ಳಬಹುದು. ಆದರೆ ಇವತ್ತಿನ ಆಧುನಿಕ ದಿನಮಾನದಲ್ಲಿ ಇದರ ಅರಿವೇ ಇಲ್ಲದೆ ಬಣ್ಣ ಅನ್ನೋದೊಂದು ಫ್ಯಾಷನ್ ಶೋ ಆಗಿಬಿಟ್ಟಿದೆ. ನವರಾತ್ರಿ ವೇಳೆ ಗೊತ್ತೋ ಗೊತ್ತಿಲ್ಲದೆಯೋ ನೀವು ಈ ರೀತಿ ತಪ್ಪು ಮಾಡ್ತಾ ಇದ್ರೆ ಮೊದಲದನ್ನು ನಿಲ್ಲಿಸ್ಬಿಡಿ. ಇನ್ನು ನವರಾತ್ರಿ ವೇಳೆ ಜರುಗುವ 2ನೇ ತಪ್ಪಂದರೆ ಅಖಂಡ ದೀಪ, ಅರ್ಥಾತ್ ಒಮ್ಮೆ ಹಚ್ಚಿದ ದೀಪವನ್ನು ನಿರಂತರವಾಗಿ ಅದು ಆರದಂತೆ ನೋಡ್ಕೊಳ್ಳೋದು. ಈ ಅಖಂಡ ದೀಪ ಅನ್ನೋದು ಇತ್ತೀಚೆಗೆ ಕೆಲವು ಕಡೆ ಹುಚ್ಚುತನದ ಪರಮ ಪಾಯಿಂಟ್ ತಲುಪಿಟ್ಟಿದೆ. ನವರಾತ್ರಿ ವೇಳೆ ಅಖಂಡ ದೀಪ ಹಚ್ಚಬೇಕಂತೆ ಅಂತ ಯಾರೋ ಹೇಳಿದ್ದನ್ನು, ಎಲ್ಲೋ ಓದಿದ್ದನ್ನು ಬಲವಾಗಿ ನಂಬಿ ಫಾಲೋ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆದರೆ ಅಖಂಡ ದೀಪ ಅನ್ನೋದು ಅಷ್ಟು ಸುಲಭದ ವಿಷಯ ಅಲ್ಲ. ತುಂಬ ಜಾಗರೂಕತೆಯಿಂದ, ಟೆನ್ಷನ್ನಿಂದ ಅಖಂಡ ದೀಪ ಸಂಪೂರ್ಣವನ್ನು ಮಾಡಬೇಕು. ಯಾವುದೋ ಕೆಲಸದ ಒತ್ತಡದಲ್ಲೋ ಅಥವಾ ಇನ್ನೇನೋ ಕಾರಣಗಳಿಗೋ ಅಖಂಡ ದೀಪ ಮೇಂಟೈನ್ ಮಾಡೋಕ್ಕಾಗದೆ ದೀಪ ಆರು ಹೋಗ್ಬಿಟ್ರೆ ಖಂಡಿತವಾಗಿ ಮಾನಸಿಕವಾಗಿ ಕ್ಷೋಭೆ ಶುರುವಾಗ್ಬಿಡುತ್ತೆ. ಅಯ್ಯೋ, ಅಖಂಡ ದೀಪ ಆರು ಹೋಯ್ತು, ಏನೋ ಪ್ರಮಾದ ಆಗಿಬಿಟ್ಟಿದೆ, ದೋಷ ಆಯಿತು, ಆಪತ್ತು ಕಾದಿದೆಯಾ ಅಂತ ಮಾನಸಿಕ ಸಮಸ್ಯೆ ತಲೆದೋರುತ್ತೆ. ಹೀಗಾಗಿ ದೀಪ ಕೆಡದಂತೆ ನಿರ್ವಹಣೆ ಮಾಡೋಕ್ಕೆ ಆಗತ್ತೆ ಅಂದರೆ ಮಾತ್ರ ಅಖಂಡ ದೀಪ ಹಚ್ಚೋಕೆ ಶುರು ಮಾಡಿ. ಇಲ್ಲವಾದಲ್ಲಿ ಇದರ ಸಹವಾಸಕ್ಕೆ ಹೋಗಲೇಬೇಡಿ. ಪ್ರತಿದಿನ ಪೂಜೆ ಮಾಡುವಾಗ ದೀಪ ಹಚ್ಕೊಳ್ಳಿ, ಅಷ್ಟು ಸಾಕಾಗತ್ತೆ, ಏನೂ ತೊಂದರೆ ಇಲ್ಲ. ನಂದಿತ ಮೋದಿನಿ ವಿಶ್ವ ವಿನೋದಿನಿ ನಂದಿನುತೆ. ಇನ್ನು 3ನೇ ವಿಚಾರ ವಿಧವೆಯರು ಅಥವಾ ಸಂತಾನ ಇಲ್ಲದವರಿಗೆ ಸಂಬಂಧಪಟ್ಟದ್ದು. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆಯಲ್ಲ, ಮಕ್ಕಳಾಗದವರಿಗೆ ಮೊದಲು ತಾಂಬೂಲ ಕೊಡಬಾರ್ದು, ವಿಧವೆಯರನ್ನ ಶುಭ ಕಾರ್ಯಗಳಿಗೆ ಕರೆಯಬಾರ್ದು ಅಂತೆಲ್ಲ. ಇದನ್ನು ಅವರವರ ಮೂಗಿನ ನೇರಕ್ಕೆ ಅರ್ಥೈಸಿಕೊಂಡಿರೋ ಕೆಲವರು ಇಂತಹ ಅಸಹಾಯಕ ಜನರನ್ನ ಬೇಕಾಬಿಟ್ಟಿ ಟ್ರೀಟ್ ಮಾಡ್ತಾರೆ. ಗೊತ್ತೋ ಗೊತ್ತಿಲ್ಲದೆಯೋ ಅವರ ಮನಸ್ಸು ನೋಯಿಸೋ ಕೆಲಸ ಆಗ್ಬಿಡುತ್ತೆ. ನವರಾತ್ರಿ ವೇಳೆ ಈ ರೀತಿ ಏನಾದರೂ ಭೇದ ಭಾವ ಮಾಡೋದು ಅಥವಾ ಕೆಟ್ಟದಾಗಿ ನಡ್ಕೊಳ್ಳೋದು ಮಾಡಲೇಬೇಡಿ. ನಿಮಗೊಂದು ವಿಶೇಷ ಸಂಗತಿ ತಿಳಿದಿರಲಿ, ಜಗನ್ಮಾತೆ ಧೂಮಾವತಿ ಅನ್ನೋ ಸ್ವರೂಪವನ್ನು ಧರಿಸಿದ್ಲು ಒಮ್ಮೆ. ಈ ಧೂಮಾವತಿ ಅನ್ನೋದು ವಿಧವೆಯ ರೂಪ ಅನ್ನೋ ನಂಬಿಕೆ ಇದೆ. ವೈಧವ್ಯ ಅನ್ನೋದು ಶಾಪ, ಅಶುಭ ಅನ್ನೋದಾದರೆ ಸಾಕ್ಷಾತ್ ಸರ್ವಮಂಗಳೆ ಇಂತಹ ರೂಪ ಯಾಕೆ ಧರಿಸಬೇಕಿತ್ತು ಹೇಳಿ? ಹೀಗಾಗಿ ಅವರವರ ಕರ್ಮಫಲ, ಆಯುಷ್ಯ, ಮುತ್ತೈದೆ ಭಾಗ್ಯಕ್ಕೆ ಅನುಗುಣವಾಗಿ ಗಂಡನನ್ನು ಕಳ್ಕೊಂಡ ಅಸಹಾಯಕ ಹೆಂಗಸರನ್ನು ಹಂಗಿಸಬೇಡಿ ಯಾವುದೇ ಕಾರಣಕ್ಕೂ. ಹೀಗೆ ಮಾಡಿದಲ್ಲಿ ನೀವೆಂಥದ್ದೇ ಪೂಜೆ ಮಾಡಿ ಅದರ ಪೂಜಾ ಫಲ ದಕ್ಕೋದಿಲ್ಲ. ಬಾಗಿನ ಕುಂಕುಮ ಕೊಡೋದು ನಿಮಗೆ ಸಮಂಜಸ ಅನಿಸಿಲ್ಲದೆ ಇದ್ದರೆ ಹಣ್ಣು ಪ್ರಸಾದವನ್ನು ಕೊಡಿ. ಇದನ್ನು ಬಿಟ್ಟು ಅಗೌರವ ತೋರಿ ಹಂಗಿಸೋದು, ಅವಮಾನಿಸೋದು ಮಾತ್ರ ಮಾಡಲೇಬೇಡಿ. 4ನೇ ವಿಚಾರ ಉಪವಾಸ. ನವರಾತ್ರಿ ಉಪವಾಸಕ್ಕೆ ಅತ್ಯಂತ ವಿಶೇಷ ಮಹತ್ವ, ಶಕ್ತಿ ಮತ್ತು ಫಲ ಇದೆ. ಈ ವೇಳೆ ಉಪವಾಸ ವ್ರತ ಮಾಡಿ ಪೂಜಾನುಷ್ಠಾನ ಮಾಡಿದರೆ ಅಖಂಡ ಸಿದ್ಧಿ ಆಗುತ್ತೆ. ಎಂಥದ್ದೇ ಕಷ್ಟದ ಸವಾಲಾದರೂ ಸರಿ ಅದನ್ನು ಗೆಲ್ಲುವ ಅಂಥ ಶಕ್ತಿಯನ್ನು ಕೊಡ್ತಾಳೆ ಮಾತೆ ಅನ್ನೋದ್ರಲ್ಲಿ 2ನೇ ಮಾತಿಲ್ಲ. ಹಾಗಂತ ಆರೋಗ್ಯ ಸರಿ ಇಲ್ಲದೆ ಇರೋರು, BP ಶುಗರ್ ಇರೋರು, ವಯೋವೃದ್ಧರು ಅನ್ನೋದೇ ಉಪವಾಸಕ್ಕೆ ಕೂರಬಾರ್ದು. ಪೂಜಾ ಫಲ ಬಿಡಿ, ಸೀದಾ ನೀವು ICU ಕದ ತಟ್ಟಬೇಕಾಗತ್ತೆ. ಇದ್ರ ಬದಲು ಅತಿಯಾಗಿ ತಿನ್ನದೆ ಮಿತವಾಗಿ ಸಾತ್ವಿಕ ಆಹಾರ ಸೇವನೆ ಮಾಡಿ ನೀವು ನವರಾತ್ರಿಯನ್ನು ಪಾಲನೆ ಮಾಡಿ.
ಇದನ್ನು ಉಪವಾಸಕ್ಕೆ ಸಮನಾಗಿ ಭಾವಿಸಿ ಮಾತೆಯಲ್ಲಿ ಪೂಜೆ ಮಾಡಿಕೊಂಡು ಆರಾಮಾಗಿರಬಹುದು ನೀವು. ಐದನೇ ವಿಚಾರ, ಅಮ್ಮನವರಿಗೆ ದಿನವೂ ಒಂದು ಪ್ರಸಾದ ಮಾಡೋದು. ಕೆಲವರಂತೂ ಚಾಕ್ಲೇಟು, ಐಸ್ ಕ್ರೀಮ್ ಎಲ್ಲ ಪ್ರಸಾದ ಇಡೋ ಎಡವಟ್ಟು ಮಾಡಿಬಿಡ್ತಾರೆ. 9 ದಿನಗಳಿಗೆ 9 ಪ್ರಸಾದ ಇಡಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಹೋಟೆಲ್ ಮೆನು ರೀತಿ ಏನೇನೋ ಮಾಡಿ ನೈವೇದ್ಯ ಮಾಡೋರು ಇದ್ದಾರೆ. ಇಂಥ ಎಡವಟ್ಟುಗಳನ್ನು ಮಾಡಬೇಡಿ ಪ್ರಸಾದದ ವಿಚಾರದಲ್ಲಿ. ಬದಲಿಗೆ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ಪ್ರಸಾದಗಳನ್ನೇ ರಿಪೀಟ್ ಮಾಡಿದ್ರೂ ತಪ್ಪಿಲ್ಲ. 9 ದಿನ 9 ಪ್ರಸಾದ ನೈವೇದ್ಯ ಇಡೋಣ ಅಂತ ಏನೇನೋ ಮಾಡೋದಕ್ಕೆ ಮಾತ್ರ ಹೋಗಬೇಕು. ಆರನೇ ವಿಚಾರ ಅತಿ ಮುಖ್ಯವಾದದ್ದು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ಟ್ರೆಂಡ್ ಆಗಿಬಿಟ್ಟಿದೆ. ಪೂಜೆ ಮಾಡದೆ ನವರಾತ್ರಿ ಆಚರಣೆ ಹೇಗೆ ಅಂತ ಕೆಲವು ವಿಡಿಯೋ ಆರ್ಟಿಕಲ್ಗಳನ್ನು ನೋಡಿ ಅಲಂಕಾರ ಮಾಡಿಟ್ಟು ಪೂಜೆ ಪುನಸ್ಕಾರ ಮಾಡದೆ ಆರಾಮಾಗಿರೋದೇ ಈ ಟ್ರೆಂಡ್. ಅಂದರೆ ದೇವ್ರ ಮನೆಯೆಲ್ಲ ಡೆಕೋರೇಟ್ ಮಾಡಿಬಿಡೋದು, ದೇವಿಗೆ ಅಲಂಕಾರ ಮಾಡಿ ನಮಸ್ಕಾರ ಮಾಡಿಬಿಟ್ರಾಯ್ತು ಅಂತ ಅಷ್ಟೇ, ಮತ್ತೇನೂ ಇಲ್ಲ ಅನ್ನೋದು. ಆದರೆ ನೆನ್ಪಿಟ್ಕೊಳ್ಳಿ, ಒಬ್ಬ ವಿದ್ಯಾರ್ಥಿಯನ್ನು ಚೆನ್ನಾಗಿ ರೆಡಿ ಮಾಡಿ ಶಾಲೆಗೆ ಕಳಿಸಲ್ಲ, ಪ್ರಯೋಜನ ಇದೆಯಾ? ಅಂದರೆ ವಿದ್ಯಾರ್ಥಿ ರೆಡಿಯಾದ ಮಾತ್ರಕ್ಕೆ ಶಾಲೆಗೆ ಹೋಗಲಿಲ್ಲ ಅಂದರೆ ಕಲಿತ ಹಾಗಲ್ಲ ಅಲ್ವಾ? ಅದೇ ಥರ ದೇವರ ಮನೆ ಮತ್ತು ದೇವರ ಅಲಂಕಾರ ಮಾಡಿದ ಮಾತ್ರಕ್ಕೆ ಅದು ನವರಾತ್ರಿ ಆಚರಣೆ ಆಗಲ್ಲ. ಬದಲಿಗೆ ಶಾಸ್ತ್ರೋಕ್ತವಾಗಿ ನವರಾತ್ರಿ ಆಚರಣೆ ಮಾಡಿದ್ರಷ್ಟೇ ಅಲ್ಲೊಂದು ಸಿದ್ಧಿಯ ಫಲ ಸಿಗೋದು. ವೀಕ್ಷಕರೇ, ಇದಿಷ್ಟು ಇತ್ತೀಚಿನ ದಿನಗಳಲ್ಲಿ ನವರಾತ್ರಿ ವೇಳೆ ಕಂಡು ಬರ್ತಾ ಇರೋ ಪ್ರಮಾದಗಳು. ಈ ಪ್ರಮಾದಗಳನ್ನು ನೀವು ಮಾಡದೆ ಆರಾಮಾಗಿ ದೇವಿಯನ್ನು ಆರಾಧನೆ ಮಾಡಿ ಪೂಜಾ ಫಲವನ್ನು ಕಂಡುಕೊಳ್ಳಿ. ಶುಭಮಸ್ತು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಡಂಗುರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಎಲ್ಲ ವಿಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.